ಅದರ ಅರ್ಥ ಮೊದಲು ಇರಲಿಲ್ಲ ಅಂತಲ್ಲ. ಆದರೆ ಇವತ್ತಿನಷ್ಟು ಮೀಡಿಯಾ ಡಿಜಿಟಲೈಸ್ ಆಗಿರಲಿಲ್ಲ, ಅಥವಾ ಇವತ್ತಿನಷ್ಟು ಮೀಡಿಯಾ ಫಾಸ್ಟಾಗಿ ಎಲ್ಲರಿಗೂ ಮುಟ್ಟುತ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಏನೋ ಪತ್ರಿಕೆಗಳಲ್ಲಿ ಅಲ್ಲ ಇಲ್ಲ ಒಂದಿಷ್ಟು ಬರೋದಕ್ಕೆ ಒಂದು ಕಾಲಕ್ಕೆ ಲಂಕೇಶ್ ಪತ್ರಿಕೆ ಒಂದಿಷ್ಟು ಈ ಘಟನೆಗಳ ಬಗ್ಗೆ, ಧರ್ಮಸ್ಥಳದಲ್ಲಿ ನಡೀತಿರುವಂಥ ಅವ್ಯಾಹತ ಈ ಒಂದು ಕೊಲೆಗಳ ಬಗ್ಗೆ ಒಂದಿಷ್ಟು ಬರೆದಿತ್ತು. ನಂತರ ನಮ್ಮ ಗೌರಿ ಲಂಕೇಶ್ ಸ್ವಲ್ಪ ಪ್ರಯತ್ನ ಮಾಡಿದರು, ಆದರೆ ಅವರು ಹತ್ಯೆಯಲ್ಲೂ ಈ ಧರ್ಮಸ್ಥಳದವರ ಕೈ ಇದೆ ಅನ್ನುವಂಥ ಮಾತು ಇವತ್ತಿಗೆ ಕೇಳ್ತಾ ಇದ್ವಿ ನಾವು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಸತ್ಯ ಹೇಳೋರಿಗೆ ತೊಂದರೆ ಕೊಟ್ಟಿದ್ದು ಅಷ್ಟೇ. ಆಗ ಲಂಕೇಶ್ ಒಮ್ಮೆ ತಮ್ಮ ಒಂದು ಇದು ಜೀವನದಲ್ಲಿ ಬರ್ಕೊಂಡಿದ್ರು, ಈ ಧರ್ಮಸ್ಥಳ ಇದೊಂದು ಹತ್ಯಾಕಾಂಡಗಳ ಪ್ಲೇಸ ಅಂತೇಳಿ. ಅಷ್ಟೇ ಅಲ್ಲ, ಕೆಲವೊಬ್ರು ಹೇಳಿದರು ಅವ್ರು ನೋಡಿದವರು, ಕೇವಲ ಲಂಕೇಶ್ ಮಾತ್ರ ಈ ದೊಡ್ಡವರ ಕಾಲಿಗೆ ಬಿದ್ದಿರಲಿಲ್ಲ, ಅವರು ಎದುರಡತನ ಕಾಲನ್ನು ಕುಳಿತಿದ್ರು ಅನ್ನುವಂಥ ಒಂದು ಉದ್ದಡತನ ಅಂತ ಅವತ್ತು ಅನಿಸಿತ್ತು. ಬಟ್ ಇಲ್ಲಿದ್ದಂಥ ಒಂದು ಭೀಕರ ನಡೆದಂಥ ಘಟನೆಗಳ ಹಿಂದೆ ಇವರು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಆವತ್ತು ಲಂಕೇಶಿಂದ ಪ್ರತಿಭಟನೆ ಮಾಡಿದ್ರು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಅಂದಿನಿಂದ ಶುರುವಾದೈತು. 79 ಅಂದರೆ 75 ಸ್ಟಾರ್ಟ್ ಆದಂಥ ಈ ಒಂದು ಏನಪ್ಪ ಹತ್ಯಾಕಾಂಡ ಕೊನೆ ಈಗ ಒಂದು 6 ವರ್ಷಗಳ ಹಿಂದೆ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಅದರಲ್ಲೂ ಸೌಜನ್ಯಾಳ ಹತ್ಯೆ ಆದ ನಂತರ ಅದು ಏನು ಜೋರು ಹಿಡಿತಾ ಹೊರಟಿತು, ಇವತ್ತೇನೋ ಒಂದು ಸ್ವಲ್ಪ ಕಡಿಮೆ ಅದ ಅನ್ನುವಂಥ